ಧರ್ಮರಾಜನು ದಿವ್ಯ ದೇಹಧಾರಿಯಾಗಿ ಸ್ವರ್ಗವನ್ನು ಸೇರಿದನು. ಅಲ್ಲಿ ಇಂದ್ರಾನುಗ್ರಹದಿಂದ ತನ್ನಂತೆಯೇ ದಿವ್ಯ ದೇಹದಿಂದೊಪ್ಪಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಿದ್ದ ತನ್ನ ಬಂಧು ಬಾಂಧವರನ್ನು ಇನ್ನಿತರರನ್ನು ಕಂಡಿರಬಹುದು. ಹಾಗೆಯೇ ವೈರಭಾವದಿಂದ ದ್ವೇಷ ಸಾಧಿಸುವವರನ್ನು ನೋಡಿರಬಹುದು. ಅವರನ್ನೆಲ್ಲ ಕಂಡಾಗ ಕಾಣಬೇಕೆಂದಿದ್ದ ಆ ಮೊದಲಿನ ವಾಂಛಿತವಾಗಲಿ ಉತ್ಸಾಹವಾಗಲಿ ಕಾಣುವಾಗ ಇದ್ದಿರಲಾರದು. ಅವರಿಗೂ ಇವನ ಕುರಿತು ಅಷ್ಟೇ ಇರಬಹುದು. ರಾಗ ದ್ವೇಷಗಳಾಗಲಿ ಆಸೆ ಆಮಿಷಗಳಾಗಲಿ ಉತ್ಸಾಹ ಉದ್ವೇಗಗಳಾಗಲಿ ಮರ್ತ್ಯಲೋಕದಲ್ಲಲ್ಲದೆ ಸ್ವರ್ಗದಲ್ಲಿಲ್ಲ. ಸ್ವರ್ಗ ಭೋಗಾನುಭವಕ್ಕೆ ಯೋಜ್ಯವಾದ ದಿವ್ಯ ದೇಹಧಾರಣೆ ಮಾಡಿದ ಮೇಲೆ ವೈರಭಾವವು ತೊಡೆದು ಹೋದಂತೆ ಸ್ನೇಹಭಾವವು ನಶಿಸಿ ಹೋಗುತ್ತದೆ. ಆದುದರಿಂದ ಧರ್ಮರಾಜನಿಗೆ ಅವರನ್ನೆಲ್ಲ ನೋಡಿದರೂ ನೋಡದಿದ್ದರೂ ಆಗತಕ್ಕ ನಿರ್ಮೋಹ ಸ್ಥಿತಿ ಏನಿದೆಯೋ ಅದೊಂದೇ ಅವರಿಗೂ ಉಳಿದಿರಬೇಕು. ದಿವ್ಯ ದೇಹಧಾರಿಗಳಾಗಿ ಸ್ವರ್ಗದಲ್ಲಿದ್ದು ಸಂತುಷ್ಟಚಿತ್ತರಾದವರು ಅದಕ್ಕೂ ಹೆಚ್ಚು ಅಲ್ಲಿ ಏನನ್ನು ಪಡೆದಾರು? ಮಾನವ ದೇಹ ಧರ್ಮಾನುಗುಣವಾದ ಷಡ್ವಿಕಾರಗಳು ಷಡ್ಭಾವಗಳು ಆ ದೇಹದೊಂದಿಗೆ ಕಳೆದು ಹೋದ ಮೇಲೆ ದಿವ್ಯ ದೇಹ ಪ್ರಾಪ್ತಿ ಪುಣ್ಯಲೋಕದ ಗತಿ ಅಷ್ಟೇ ಆಗಿರುತ್ತದೆ. ಆ ಗತಿಯಾದರೂ ಯಾವುದು? ಬೇರೆ ಯಾವುದೂ ಅಲ್ಲ. ಮನಸ್ಸಿಗೆ ನೆಮ್ಮದಿ, ಚಿತ್ತಕ್ಕೆ ಶಾಂತಿ ಅಷ್ಟೇ ಆಗಿರಬಹುದು. ಅದನ್ನಂತೂ ಅವರೆಲ್ಲ ಪಡೆದಿರಬಹುದು. ಸರಿಯಾಗಿ ನಿದ್ರೆ ಬಂದ ಮೇಲೆ ಹಾಸಿಗೆ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಹೊದಕೆ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ನಿದ್ರೆಯಲ್ಲೇನಿದೆ? ನಿದ್ರೆಯ ಸುಖ ಮಾತ್ರ. ಹಾಗೆಯೇ ಸ್ವರ್ಗದಲ್ಲೇನಿದೆ? ಸ್ವರ್ಗದ ಸುಖ ಮಾತ್ರ. ಆದಷ್ಟು ಅವರೆಲ್ಲರಿಗೂ ಇದ್ದಿರಬಹುದು. ಸ್ವರ್ಗ ಸುಖಕ್ಕೂ ಒಂದು ಕಾಲಾವಧಿ ಇರುತ್ತದೆ. ಪುಣ್ಯ ಸಂಚಯವೆಲ್ಲ ತೀರಿದ ಮೇಲೆ ಅಲ್ಲಿಯೂ ಸ್ಥಳಾವಕಾಶವಿಲ್ಲ. ಅದು ಯಾರಿಗೇ ಆದರೂ ಅಷ್ಟೇ. ಅದು ತೀರಿದ ಮೇಲೆ ಅಲ್ಲಿದ್ದವರೂ ಹೊರಡಬೇಕು. ಅಲ್ಲಿಂದ ಹೊರಟವರಿಗೆ ಕರ್ಮಶೇಷವಿದ್ದರೆ ಮತ್ತೆ ತದನುಸಾರವಾಗಿ ಕರ್ಮಭೂಮಿಯಲ್ಲಿ ಜನ್ಮವಾಗುತ್ತದೆ. ಇಲ್ಲದಿದ್ದರೆ ಲೋಕಾಂತರ ಪ್ರಾಪ್ತಿಯು ಮೂಲಶಕ್ತಿಯಲ್ಲಿ ವಿಲೀನತೆಯು ಪ್ರಾಪ್ತಿಸುತ್ತದೆ. ಧರ್ಮರಾಜನ ಇರುವಿಕೆಗೆ ಸುತ್ತ ಸಂಬಂಧಪಟ್ಟು ಅವನಿಗಿಂತ ಮೊದಲೋ ಮತ್ತೋ ಹುಟ್ಟಿಕೊಂಡವರಲ್ಲಿ ಬಹುಮಂದಿ ಬೇರೆ ಬೇರೆ ಶಾಪ ನಿಮಿತ್ತವಾಗಿಯೋ ಶಾಪಾನುಗ್ರಹ ನಿಮಿತ್ತವಾಗಿಯೋ ಮರ್ತ್ಯಲೋಕದಲ್ಲಿ ಜನ್ಮಗ್ರಹಣ ಮಾಡಿದ್ದರು. ಆ ಪ್ರಾರಬ್ಧ ವಶವರ್ತಿಗಳಾಗಿ ಬದುಕಿ ಬಾಳಿ ತಮ್ಮ ತಮ್ಮ ಜೀವನಗಳನ್ನು ಕೊನೆಗಾಣಿಸಿದ್ದರು. ಅಂತೆಯೇ ಅವರೆಲ್ಲರೂ ಅವರವರ ಕರ್ಮಫಲಾನುಸಾರವಾದ ಗತಿಯನ್ನು ಹೊಂದಿ ಅನುಭವಿಸಿದರು. ಅದು ಮುಗಿದ ಮೇಲೆ ತಮ್ಮ ತಮ್ಮ ಶಕ್ತಿಯನ್ನು ಲೋಕಾಂತರವನ್ನು ಪಡೆದರು. ಅದರಂತೆ ಭೀಷ್ಮನು ವಸುಗಳಲ್ಲಿಯೂ, ದ್ರೋಣನು ಬೃಹಸ್ಪತಿಯಲ್ಲಿಯೂ, ಕೃತವರ್ಮನು ಮರುತ್ತುಗಳಲ್ಲಿಯೂ, ಪ್ರದ್ಯುಮ್ನನು ಸನತ್ಕುಮಾರನಲ್ಲಿಯೂ ಸೇರಿಕೊಂಡರು. ಧೃತರಾಷ್ಟ್ರ ಗಾಂಧಾರ್ಯರು ಕುಬೇರಲೋಕಕ್ಕೋ, ಪಾಂಡು ಕುಂತಿ ಮಾದ್ರಿಯರು ಇಂದ್ರಲೋಕಕ್ಕೋ ಹೋದರು. ವಿರಾಟ ದ್ರುಪದ ದೃಷ್ಟಕೇತು ಅಕ್ರೂರ ಸಾಂಬ ಉತ್ತರ ಮೊದಲಾದವರು ವಿಶ್ವದೇವತೆಗಳಲ್ಲಿ ಸೇರಿಕೊಂಡರು. ಕರ್ಣನು ಸೂರ್ಯನಲ್ಲಿಯೂ, ಶಕುನಿಯು ದ್ವಾಪರನಲ್ಲಿಯೂ, ಕೌರವರು ಕಲಿಪುರುಷನಲ್ಲಿಯೂ, ದೃಷ್ಟದ್ಯುಮ್ನನು ಅಗ್ನಿಯಲ್ಲಿಯೂ, ಯುಧಿಷ್ಠರನು ಧರ್ಮನಲ್ಲಿಯೂ ಕೂಡಿ ಹೋದರು. ಭೀಮನು ವಾಯುವಿನಲ್ಲಿಯೂ, ನಕುಲಸಹದೇವರು ಅಶ್ವಿನಿ ದೇವತೆಗಳಲ್ಲಿಯೂ ಸೇರಿಕೊಂಡರು. ಬಲರಾಮನು ಪಾತಾಳಕ್ಕೆ ಹೋದನು. ಅರ್ಜುನನು ವಾಸುದೇವನಲ್ಲಿಯೂ, ಅವನು ಮತ್ತೆ ಪೂರ್ಣವಾಗಿ ನಾರಾಯಣನಲ್ಲಿಯೂ ಒಂದಾದರು. ಹೀಗೆ ಯಾವುದೋ ಕರ್ಮವಿಪಾಕದಿಂದ ಭೂಮಿಯಲ್ಲಿ ಹುಟ್ಟಿ ತದನುಸಾರವಾದ ಕರ್ಮಗಳನ್ನಷ್ಟು ಪೂರೈಸಿ ಆ ಫಲವನ್ನೆಲ್ಲ ಅನುಭವಿಸಬೇಕಾದಂತೆಯೇ ಅನುಭವಿಸಿ ಮೊದಲಿನಂತೆಯೇ ಆದರೂ ಯಾವುದೋ ಬೀಜವೊಂದು ಎಲ್ಲೋ ಹೇಗೋ ಮಣ್ಣಿನಲ್ಲಿ ಬಿದ್ದು ಮೊಳೆತು ನೀರು ಕುಡಿದು ಬೆಳೆದು ಕಾಲಾನುಸಾರವಾಗಿಯೂ ಹೂ ಬಿಟ್ಟು ಮಿಡಿಯಾಗಿ ಕಾಯಾಗಿ ಹಣ್ಣು ಆಯಿತು. ಮತ್ತೆ ತೊಟ್ಟು ಕಳಚಿ ಬಿದ್ದು ಹಣ್ಣು ಕೊಳೆತು ಮಣ್ಣಾಗಿ ಬೀಜ ಮಾತ್ರ ಮತ್ತೊಂದು ಮೊಳಕೆಗೆ ಕಾರಣವಾಗಿ ಉಳಿದಂತೆ ಬೀಜಸ್ಥಿತಿಯಿಂದ ಏನೇನೋ ಎಲ್ಲ ಆಗಿ ಮತ್ತೆ ಪುನಃ ಬೀಜಸ್ಥಿತಿಯನ್ನೇ ಪಡೆದಂತೆ ಅವರೆಲ್ಲರೂ ಆಗಿದ್ದರು. ಸಾಮಾನ್ಯರಾದ ಮರ್ತ್ಯಜೀವಿಗಳಿಗೂ ಕಾರಣಪುರುಷರಿಗೂ ಅಷ್ಟು ವ್ಯತ್ಯಾಸವಿರುತ್ತದೆ. ಸಾಮಾನ್ಯರಿಗೆ ಕರ್ಮದ ಕಟ್ಟು ಬಲವಾಗಿರುವುದರಿಂದ ಹುಟ್ಟಿ ಸತ್ತು ಹುಟ್ಟಿ ಜನ್ಮದಿಂದ ಜನ್ಮಕ್ಕೆ ಅಂತರಿಸುತ್ತಲೇ ಇರಬೇಕಾಗುತ್ತದೆ. ಆದುದರಿಂದ ಕರ್ಮದ ಕಟ್ಟನ್ನು ಬಿಡಿಸಿಕೊಂಡು ಮುಕ್ತರಾಗಬೇಕಾದುದೇ ಮರ್ತ್ಯಜೀವನದ ಪರಮ ಗುರಿಯು. ಅಂತಹ ಜೀವನ ಧರ್ಮದ ಕರ್ಮಯೋಗ ವಿಶೇಷವನ್ನು ಆ ಮಹಾ ಭಗವದ್ಗೀತೆಯು ಬೋಧಿಸಿದೆ. ಅದನ್ನು ಅರಿತು ಅಂತೆಯೇ ಆಚರಿಸಿದ ಬದುಕು ಸಾರ್ಥಕವಾಗುತ್ತದೆ. ಅನಂತ ಗುಣಮಹಿಮನಾದ ನಾರಾಯಣನು ಕೂಡ ಕರ್ಮಿಗಳಂತೆಯೇ ಜನ್ಮವನ್ನು ತಂದುಕೊಂಡು ಆ ದೇಹ ಧರ್ಮದಂತೆಯೇ ಕರ್ಮವನ್ನು ಮಾಡಿ ಅದನ್ನು ಮತ್ತೆ ಜಗತ್ತಿಗೆ ಅರ್ಪಿಸಿ ತನ್ನ ಶಕ್ತಿಯನ್ನು ಒಳಗೆಳೆದುಕೊಂಡು ಅಂತರ್ಹಿತನಾದನು. ಬೇಡದ್ದೆಲ್ಲ ಹುಟ್ಟಿ ತಲೆ ಎತ್ತಿದಾಗ ಅದನ್ನೆಲ್ಲ ಕಿತ್ತು ಬಿಸಿಟು ಬೇಕಾದುದಷ್ಟನ್ನೇ ಇಟ್ಟು ದೇವದೇವನ ಲೀಲಾ ಮಹತ್ವವು ಭೂಹರಣವು ಧರ್ಮೋದ್ಧರಣವು ಅವತಾರಿಕ ಮಹಾಪುರುಷರ ಕಾರ್ಯವಿಶೇಷ. ಅದರಂತೆ ಶ್ರೀಕೃಷ್ಣನು ಜನ್ಮದಲ್ಲಿ ಬಂದನು. ಅವನಿಂದ ದುಷ್ಟರ ನಿರ್ಮೂಲನವಾಯಿತು. ಹಸ್ತಿನಾವತಿಯಲ್ಲಿ ಧರ್ಮರಾಜ್ಯ ಸ್ಥಾಪನೆಯೂ ಆಯಿತು.
ಧರ್ಮರಾಜನೇ ಮಹಾರಾಜನಾದನು. ಲೋಕಕ್ಕೆ ಸುವ್ಯವಸ್ಥೆಯೂ ಆಯಿತು. ಅವತಾರ ಪುರುಷನು ಅಂತರ್ಹಿತನಾದನು. ಧರ್ಮರಾಜನು ಸ್ವರ್ಗಾರೋಹಣ ಮಾಡಿದನು. ಪಾಂಡವರ ಉತ್ತರಾಧಿಕಾರಿಯಾದ ಪರೀಕ್ಷಿತನು ಮಹಾರಾಜ ಆದನು. ಅವನಿಗೆ ಉತ್ತರಕುಮಾರನ ಮಗಳಾದ ಭದ್ರವತಿ ಎಂಬವಳು ಪಟ್ಟದರಸಿಯಾದಳು. ಸೊಸೆಯಂದಿರೇ ಅತ್ತೆಯರಾಗುವಾಗ ಹಳೆಯ ಅತ್ತೆಯರೋ ಅಜ್ಜಿಯರೋ ಮತ್ತು ಹೆಚ್ಚು ದಿನ ಉಳಿಯುವುದಿಲ್ಲವೋ ಏನೋ ಹಾಗೇ ಆಗಿತ್ತು. ಆದರೇನು, ಪರೀಕ್ಷಿತರಾಜನು ದಿಗ್ವಿಜಯ ಮಾಡಿ ಭೂಮಂಡಲವನ್ನೆಲ್ಲ ಗೆದ್ದು ಸಮ್ರಾಟನಾದನು. ಸದ್ಧರ್ಮದಿಂದ ಸಾಮ್ರಾಜ್ಯವನ್ನು ಪರಿಪಾಲಿಸತೊಡಗಿದನು. ಒಮ್ಮೆ ಪರೀಕ್ಷಿತ ಮಹಾರಾಜನು ಮರಗಯ ವಿನೋದಿಯಾಗಿ ಸಮೀಪದ ಕಾಡಿನಲ್ಲಿ ಸಂಚರಿಸುತ್ತಿದ್ದನು. ಅಲ್ಲಿ ಒಂದು ಕಡೆ ಸಕಲ ರಾಜ ಲಕ್ಷಣಗಳಿಂದಲೂ ರಾಜ ಚಿಹ್ನೆಗಳಿಂದಲೂ ಕೂಡಿದ್ದ ಕಪ್ಪು ಬಣ್ಣದ ಶೂದ್ರನೊಬ್ಬನು ಒಂದು ಗೋವನ್ನು ಇನ್ನೊಂದು ವೃಷಭವನ್ನು ಹಿಡಿದು ಹಿಂಸಿಸುತ್ತಿದ್ದನು. ಗೋವಿನ ಕೈಕಾಲುಗಳನ್ನು ಕಟ್ಟಿ ಅತ್ತಿತ್ತ ಕದಲಲಾರದಂತೆ ಮಾಡಿ ಅದಕ್ಕೆ ಬಲವಂತದಿಂದ ಮಾಂಸವನ್ನು ತಿನ್ನಿಸುತ್ತಿದ್ದನು. ಅಲ್ಲದೆ ಅದರ ಬೆನ್ನ ಮೇಲೆ ಕಲ್ಲುಗಳನ್ನು ಹೇರಿ ಬೆನ್ನುಬಾಗುವಂತೆ ಮಾಡುತ್ತಿದ್ದನು. ಆ ಗೋವು ಆ ವೇದೆಯನ್ನು ಸಹಿಸಿಕೊಳ್ಳಲಾಗದೆ ಬಳಿಯ ವೃಷಭವನ್ನು ನೋಡಿ ಒಂದೇ ಸವನೆ ಕಣ್ಣೀರಿಳಿಸುತ್ತಿತ್ತು. ಅಡಿಗಡಿಗೆ ಅಂಬಾ ಅಂಬಾ ಎಂದು ಅರಚುತ್ತಿತ್ತು. ಹಾಗೆ ಅದು ಅರಚುತ್ತಿದ್ದಾಗ ಅವನು ಚರ್ಮದ ಹುರಿಯನ್ನೇರಿಸಿದ ಚಾವಟಿಯಿಂದ ಅದನ್ನು ಒಂದೇ ಸವನೆ ಹೊಡೆಯುತ್ತಿದ್ದನು. ವೃಷಭವನ್ನು ಕೈಕಾಲುಗಳಿಗೆ ಕಬ್ಬಿಣದ ಸಲಕೆಗಳಿಂದಲೂ ಎಲ್ಲ ಓಡಾಡದಂತೆ ಬಂಧಿಸಿದ್ದನು. ಅದರ ಬಾಯಿಗೆ ದುರ್ನಾಥವನ್ನೇ ಬೀರುವ ಕೊಳೆತ ಪದಾರ್ಥಗಳನ್ನು ತುರುಕುತ್ತಿದ್ದನು. ಮಾತ್ರವಲ್ಲ, ನೊರೆ ತುಂಬಿದ ಹುಳಿಯ ಹೆಂಡವನ್ನು ಬಲವಂತದಿಂದ ಅದರ ಬಾಯಿಗೆ ಸುರುವುತ್ತಿದ್ದನು. ಹಾಗೆಯೇ ಹೊರೆಯಿಂದ ಕಠಾರಿಯನ್ನು ತೆಗೆದು ಆಗಾಗ ಅದರ ಬಾಲದ ತುದಿಯನ್ನು ಕಿವಿಗಳನ್ನು ಅಷ್ಟಿಷ್ಟು ಕತ್ತರಿಸುತ್ತಿದ್ದನು. ಒಮ್ಮೊಮ್ಮೆ ತನ್ನ ಮುಷ್ಟಿಯನ್ನು ಬಲಿದು ಅದರ ಉರಸ್ಸಿಗೆ ಬಲವಾಗಿ ತಿವಿಯುತ್ತಿದ್ದನು. ಪಾದದಿಂದಲೂ ಒದ್ದು ಅಡಿಗಡಿಗೆ ಝಾಡಿಸುತ್ತಿದ್ದನು. ವೃಷಭವು ಅರಚುತ್ತಾ ವೇದನೆಯನ್ನು ಸಹಿಸಲಾರದೆ ಗೋವನ್ನು ನೋಡಿ ಕಣ್ಣೀರಿಳಿಸುತ್ತಿತ್ತು. ಹೀಗೆ ಆ ಶೂದ್ರನು ಆ ಗೋವೃಷಭಗಳನ್ನು ಅಮಾನುಷವಾದ ರೀತಿಯಿಂದ ಹಿಂಸೆಪಡಿಸುತ್ತಿದ್ದನ್ನು ಕಂಡೊಡನೆ ಪರೀಕ್ಷಿತನು ಕ್ರುದ್ಧನಾಗಿ ತನ್ನ ತೀಕ್ಷ್ಣ ಶರಾಳಿಯಿಂದ ಆ ಶೂದ್ರನನ್ನು ಮುಸುಕಿ ಅವನು ತಪ್ಪಿಸಿಕೊಂಡು ಓಡಿ ಹೋಗದ ಹಾಗೆಯೇ ಮಾಡಿಬಿಟ್ಟನು. ಹಾಗೆಯೇ ಸಮೀಪಕ್ಕೆ ನಡೆದನು. ವಿ ಎನ್ ಭಾಗವತ್ ಬರ್ಬಳ್ಳಿ.